ಹಲೋ ನಮಸ್ಕಾರ, ವೆಲ್ಕಮ್ ಟು ಶುಭಾಸ್ ವ್ಲಾಗ್ ಡೈರೀಸ್. ಇವತ್ತು ನಾನು ಒಂದು ಸೌತೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಹಾಗೆ ನಮ್ಮೂರಲ್ಲಾದಂಥ ಜಾತ್ರೆ ಅದು ಹೇಗೆ ನಡೀತು, ಹಾಗೆಯೇ ಜಾತ್ರೆಯ ಕೊನೆಯ ದಿನ ನಾವು ಏನು ಮಾಡ್ತೇವೆ, ಕೋಳಿ ಮಾಡ್ತೇವೆ. ಸೊ ಅದು ಹೇಗೆ ಮಾಡೋದು ಅಂತ ಹೇಳಿ ನಮ್ಮ ಮನೇಲಿ ಯಾವ ರೀತಿ ಮಾಡೋದನ್ನು ನಾನು ನಿಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ನಾನು ನಮ್ಮ ಮನೆಯಲ್ಲೇ ಬೆಳೆದಂಥ ಸೌತೆ ಹಾಗೂ ನುಗ್ಗೆ ಬಳಸಿಕೊಂಡು ಯಾವ ರೀತಿ ಸಾಂಬಾರು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ನೀರು ಹಾಕಿ, ಆಮೇಲೆ ಬೇಳೆಯನ್ನು ಚೆನ್ನಾಗಿ ತೊಳೆದಿಟ್ಟು ಒಂದು 1/4 ಗಂಟೆ ನಾನು ಅದನ್ನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಹಾಗೂ ಎಣ್ಣೆ, ತೆಂಗಿನ ಎಣ್ಣೆ ಬಳಸ್ಕೊಂಡಿದ್ದೇನೆ, ಹಾಕಿ ಬೇಯಲಿಕ್ಕೆ ಇಟ್ಟಿರ್ತೇನೆ. ಈಚೆ ಕಡೆ ನಾನು ಒಂದು ಅನ್ನಕ್ಕೆ ಇಡ್ಲಿಕ್ಕೋಸ್ಕರ ನಾವೇನು ಮಾಡ್ತೇವೆ, ಹಾಟ್ ಬಾಕ್ಸ್ ತೊಗೊಂಡಿದ್ದೇವೆ. ಸೊ ಅದರಲ್ಲಿ ಮೊದಲಿಗೆ ನೀರನ್ನು ಕುದಿಸಿಕೊಂಡು ಅದಾದಮೇಲೆ ಅಕ್ಕಿಯನ್ನು 3 ಸಲ ಚೆನ್ನಾಗಿ ತೊಳೆದು ಆಮೇಲೆ ಅಕ್ಕಿಯನ್ನು ಹಾಕಿ ಆಮೇಲೆ ಅದು ಒಂದು ಕುದಿ ಬರುವ ತನಕ ಕಾಯಬೇಕು. ಈ ಥರ ಕುದಿ ಬಂದ ತಕ್ಷಣ ಏನು ಮಾಡಬೇಕು, ಆಫ್ ಮಾಡಿ ಬಾಕ್ಸ್ ಒಳಗೆ ಇಟ್ಟುಬಿಟ್ಟು ಒಂದು 2 ಗಂಟೆಯಲ್ಲಿ ಅನ್ನ ರೆಡಿ ಆಗ್ತದೆ. ಈಚೆ ನಾನೇನು ಬೇಳೆ ಇಟ್ಟಿದ್ದೆ ಅದು ಆಲ್ರೆಡಿ ಕುಕ್ ಆಗಿದೆ, ಆಲ್ರೆಡಿ ಚೆಂದ ಬೆಂದಿದೆ. ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ನಾನು ತರಕಾರಿಯನ್ನು ಸೇರಿಸ್ಕೊಳ್ತೇನೆ. ಸೌತೆ, ನುಗ್ಗೆ ಹಾಗೂ ಒಂದು ಈರುಳ್ಳಿಯನ್ನು ಹೆಚ್ಚಿಕೊಂಡು ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಂಡು, ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಚೆಂದ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಬಿಡಬೇಕು. ನಾವು ಮನೆಯಲ್ಲೇ ಮಾಡಿದಂಥ ತರಕಾರಿಯನ್ನು ಬಳಸ್ಕೊಂಡಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು. ಹಾಗಾಗಿ ನಾವು ಹೆಚ್ಚಾಗಿ ಮನೆಯಲ್ಲೇ ಇರುವಂಥ ತರಕಾರಿಯಿಂದ ನಾವು ಅಡುಗೆ ಮಾಡ್ಕೊಳ್ತೇವೆ. ಇಲ್ಲ ಅಂತಂದರೆ ಮಾತ್ರ ನಾವು ಪೇಟೆಯಿಂದ ತರುವಂಥದ್ದು. ಹಾಗೆ ಇದನ್ನು ಬೇಯಲಿಕ್ಕೆ ಮುಚ್ಚಿಟ್ಟು ನಾನೊಂದು 10ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ. ಅಷ್ಟೊತ್ತಿಗೆ ನಾವು ಮಸಾಲೆ ಕರೆಕ್ಟ್ ಮಾಡ್ಕೊಳ್ತೇವೆ. ಒಂದು ಪಾತ್ರೆ ತೊಗೊಂಡು ಒಂದು ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ ಹಾಗೂ ಜೀರಿಗೆ, ಕೊತ್ತಂಬರಿ 1 ಸ್ಪೂನಷ್ಟು ಅಥವಾ 2 ಸ್ಪೂನ್ ಹಾಕ್ಕೊಳ್ಬೋದು. ಆಮೇಲೆ ಅದರ ಅರ್ಧದಷ್ಟು ನಾವು ಜೀರಿಗೆ, ನಾವು ಎಷ್ಟು ಕೊತ್ತಂಬರಿ ತೊಗೊಂಡಿರ್ತೇವೆ ಅಷ್ಟು ಅದರ ಅರ್ಧದಷ್ಟು ಜೀರಿಗೆ ತೊಗೊಳ್ಬೇಕು. ಆ್ಯಂಡ್ ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಮೆಣಸನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಆಲ್ರೆಡಿ ಮೆಣಸನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಮುಂಚೆನೇ, ಹಾಗಾಗಿ ನಾನು ಆಮೇಲೆ ಹಾಕ್ಕೊಂಡದ್ದು. ನೀವು ಅಕಸ್ಮಾತ್ ಫ್ರೈ ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿದರೆ ಎಣ್ಣೆಗೆ ಫಸ್ಟ್ ನೀವು ಮೆಣಸನ್ನೇ ಹಾಕ್ಕೊಳ್ಳಿ. ಮೆಣಸು ಹಾಕಿದ ಮೇಲೆ ನೀವು ಒಂದು ಸ್ವಲ್ಪ ಫ್ರೈ ಆಗ್ತಾ ಉಂಟು ಅಂತ ಹೇಳಬೇಕಾದ್ರೆ ಕೊತ್ತಂಬರಿ 1 ಸ್ಪೂನು, ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಈಗ ತರಕಾರಿ ಏನು ಬೇಯಲಿಕ್ಕೆ ಇಟ್ಟಿದ್ದೆ ಒಂದು 10 ನಿಮಿಷ ಬಿಟ್ಟು ನಾನೇನು ಮಾಡ್ತೇನೆ, ಟೊಮೆಟೊನ ಸೇರಿಸ್ಕೊಳ್ತೇನೆ. ಅದಾದಮೇಲೆ ಇಲ್ಲಿ ಮಸಾಲಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ನಾನು ಅಲ್ಲಿ ಸಾಂಬಾರಿಗೆ ಹಾಕಿದ್ದೆ. ಆಮೇಲೆ ಅರ್ಧ ಈರುಳ್ಳಿ ನಾನಿಲ್ಲಿ ಮಸಾಲಕ್ಕೆ ಹಾಕ್ತೇನೆ. ಹಾಗೆಯೇ ಹುಳಿ, ಅರಿಶಿಣ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಮೆಂತೆ ಇಷ್ಟನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತೇನೆ. ಹಾಗೆ ಇದ್ರ ಜೊತೆ ಕಾಯಿ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ 1 ಕಾಯಿ ತಗೊಂಡಿದ್ದೇನೆ. ಹಾಕಿ ನೀಟಾಗಿ ನುಣ್ಣಗೆ ರುಬ್ಬಿಕೊಂಡು ನಾನಿಲ್ಲಿ ಅದನ್ನು ಸಾಂಬಾರಿಗೆ ಸೇರಿಸ್ಕೊಂಡಿದ್ದೇನೆ. ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಕೊಟ್ಟು ಉಪ್ಪು ಕರೆಕ್ಟಾಗಿ ಉಂಟಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು 10 to 15 ಮಿನಿಟ್ಸ್ ಅಷ್ಟು ಬೇಯಲಿಕ್ಕೆ ಬಿಡ್ತೇನೆ. ಯಾಕಂತ ಹೇಳಿದರೆ ಇದರಲ್ಲಿರುವಂತಹ ನಾನೇನು ಫ್ರೈ ಮಾಡಲಿಕ್ಕೆ ಎಣ್ಣೆ ಯೂಸ್ ಮಾಡಿದ್ದೆ, ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಬಿಡಲಿ ಅಂತ ಹೇಳೋದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ತೇನೆ. ಅದಾದಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆಯೇ ಬೆಳ್ಳುಳ್ಳಿ ಇದನ್ನು ನೀಟಾಗಿ ಜಜ್ಜಿ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ. ಹಾಗೆ ಮೆಣಸು ಒಂದು 2ರಿಂದ 3, ಆಮೇಲೆ ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕಿ ಒಗ್ಗರಣೆ ಕೊಟ್ಕೊಳ್ತೇನೆ ನಾನು ಸಾಂಬಾರಿಗೆ. ಒಗ್ಗರಣೆ ಕೊಟ್ಟರೆ ಸಾರಿನ ಘಮನೇ ಚೇಂಜ್ ಆಗ್ತದೆ, ಟೇಸ್ಟ್ ಕೂಡ ಚೇಂಜ್ ಆಗ್ತದೆ. ಅಕಸ್ಮಾತ್ ಹುಳಿ ಉಪ್ಪು ಎಲ್ಲ ಜಾಸ್ತಿ ಆಗಿದ್ದರೆ ಅದೊಂದು ಹದ ರೀತಿಗೆ ಅಥವಾ ಹದವಾಗಿ ಇರುವಂಥ ಹಂತಕ್ಕೆ ಬಂದಿರ್ತದೆ ಒಗ್ಗರಣೆ ಮಾಡೋದ್ರಿಂದ. ಸೊ ಹೀಗಾಗಿ ಒಗ್ಗರಣೆ ಕೊಟ್ಟ ತಕ್ಷಣ ಒಂದು ಸ್ವಲ್ಪ ಹೊತ್ತು ಅದನ್ನಲ್ಲೇ ನಾನು ಮುಚ್ಚಿಟ್ಕೊಳ್ತೇನೆ, ಹೊರಗಡೆ ಹೋಗೋದು ಬೇಡ ಅಂತ ಹೇಳಿ ಅದರ ಘಮವನ್ನು. ಆಮೇಲೆ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಸಾಂಬಾರು ಹಾಕಿ ಮಿಕ್ಸ್ ಮಾಡ್ಕೊಂಡು ವಾಪಸ್ ಅದಕ್ಕೆ ಹಾಕಿ ಮುಚ್ಚಿಟ್ಕೊಂಡ್ರೆ ಸಾಂಬಾರು ರೆಡಿ ಆಗ್ತದೆ. ನಮ್ಮೂರಿನ ಜಾತ್ರೆಯ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೇನೆ. ದೈವಗಳ ಭಂಡಾರ ತೆಗೆದು ದೇವರ ದರ್ಶನದಲ್ಲಿ ಭಕ್ತಳ ಕಾಣಿಕೆ, ಅದಾದಮೇಲೆ ದೈವಗಳ ನೇಮೋತ್ಸವ ನಡೀತದೆ ಇಲ್ಲಿ. ಸೊ ಅದು ಹಾಗೇ ನಡೀತು ಕೂಡ. ಆ್ಯಂಡ್ ಇದರ ಮಧ್ಯೆ ಒಂದು ಸಣ್ಣದಾಗಿರುವಂತಹ ಸಿಡಿಮದ್ದಿನ ಒಂದು ಪ್ರದರ್ಶನವೂ ನಡೆಯಿತು. ಅದರದ್ದು ಕ್ಲಿಪ್ಪಿಂಗ್ ಕೂಡ ಇಲ್ಲಿ ಹಾಕಿದ್ದೇನೆ.
ಈ ದೈವವು ನೆಕ್ಸ್ಟ್ ದಿನ ಮಾರ್ನಿಂಗ್ ಇದ್ದದ್ದು ಒಂದು 6 o'clock ಹಾಗೆ ಇದ್ದದ್ದು. ಇದು ರಾಜನ ದೈವ ಅಂತ ಹೇಳುವಂಥದ್ದು. ಇದು 6ಇಂದ ಅರೌಂಡ್ ಒಂದು 10-11 ತನಕ ಈ ದೈವದೊಂದು ನೇಮೋತ್ಸವ ಇರ್ತದೆ. ಇದಾದಮೇಲೆ ಭಕ್ತಿಯಿಂದ ಸಮರ್ಪಣೆ ಆಗಿರ್ಬೋದು ಅಥವಾ ಅವ್ರದ್ದು ಹರಕೆದಾಗಿರ್ಬೋದು ಕೋಳಿಗಳಿದ್ರೆ ಅದನ್ನೊಂದು ಅರ್ಪಿಸ್ತಾರೆ ದೈವಗಳಿಗೆ. ಜಾತ್ರೆಯ ಲಾಸ್ಟ್ ದಿನ ಎಲ್ಲರ ಮನೆಯಲ್ಲೂ ಚಿಕನ್ ಮಾಡ್ತಾರೆ. ಹಾಗೆ ಇವತ್ತು ನಮ್ಮ ಮನೇಲಿ ಕೂಡ ಚಿಕನ್ ಮಾಡಿದ್ವಿ. ಹೇಗೆ ಮಾಡಿದ್ವಿ ಅಂತ ತೋರಿಸ್ತೇನೆ. ಚಿಕನ್ ಸಾಂಬಾರಿಗೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗ್ರೀನ್ ಚಿಲ್ಲೀಸ್ ಹಾಕಿ ಇಲ್ಲಿ ನಾನು 2 ಈರುಳ್ಳಿಯನ್ನು ತಗೊಂಡು ಫ್ರೈ ಮಾಡ್ಕೊಂಡಿದ್ದೇನೆ. ಅದಾದಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ನೀಟಾಗಿ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನಾನು ಚಿಕನನ್ನು ಆ್ಯಡ್ ಮಾಡಿಕೊಂಡು ಹಾಗೆಯೇ ಬೇಯಿಸ್ಕೊಳ್ತೇನೆ. ನಾನು ನೀರು ಹಾಕೋದಿಲ್ಲ. ಚಿಕನ್ ತಾನಾಗಿ ನೀರು ಬಿಟ್ಕೊಳ್ತೀನಿ. ಇಲ್ಲಿ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಿಲ್ಲ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಖಾರಕ್ಕೆ ತಕ್ಕಷ್ಟು ಮೆಣಸು, ಕೊತ್ತಂಬರಿ ಹಾಗೂ ಜೀರಿಗೆ ಹಾಕಿ ಡ್ರೈ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದನ್ನು ಚಿಕನಿಗೆ ಸೇರಿಸ್ಕೊಂಡು ಉಪ್ಪು ಅರಿಶಿಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ ಅವಶ್ಯಕತೆ ಜಾಸ್ತಿ ಇರ್ತದೆ. ಯಾಕಂತ ಹೇಳಿದ್ರೆ ಚಿಕನ್ ಸಾಂಬಾರು ನಾವು ಕೊತ್ತಂಬರಿ ಜೀರಿಗೆನ ಜಾಸ್ತಿ ಹಾಕಿದಷ್ಟು ಸಾಂಬಾರು ಟೇಸ್ಟಾಗಿ ಬರ್ತದೆ. ಇದಾದಮೇಲೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳಿಕ್ಕೋಸ್ಕರ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಹುಳಿ ಕೂಡ ಇದಕ್ಕೆ ಜಾಸ್ತಿ ಬೇಕಾಗ್ತದೆ. ಹಾಕ್ಕೊಂಡು ಮಸಾಲ ಮಾಡಿಕೊಂಡು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಚಿಕನ್ ಸಾಂಬಾರು ಕೂಡ ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.